ನಾವು ಈಗ ಟೇಕಪ್ ಮಾಡ್ತಾ ಇರೋದು ಬರೀ ಒಂದು 20% ರಸ್ತೆಗಳು ಮಾತ್ರ. ಆ 20% ರಸ್ತೆಗಳು ಬಿಟ್ಟು ಉಳಿದಿದ್ದ ಕಡೆ ಅವರು ವ್ಯಾಪಾರ ಮಾಡೋದಕ್ಕೆ ಮುಕ್ತ ಅವಕಾಶ ಇದೆ. ಸೊ ನಾವು ಯಾರನ್ನೂ ಎವಿಕ್ಷನ್ ಮಾಡ್ತಾ ಇಲ್ಲ, ಒಕ್ಕಲೆಬ್ಬಿಸ್ತಾ ಇಲ್ಲ, ಅವ್ರಿಗೆ ಪಕ್ಕದ ರೋಡ್ಗೆ ಶಿಫ್ಟ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ರಸ್ತೆನೂ ಇರಬೇಕು, ಆದರೆ ಅದಕ್ಕೆ ಯಾರೂ ಕೂಡ ತಾವು ಬದಲಾವಣೆ ತರಬಾರ್ದು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಏನಾದರೂ ನಾವು ಬೇರೆ ಇನ್ನೂ 80% ರಸ್ತೆಗಳಿದ್ದಾವೆ, 80% ರಸ್ತೆಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ಕೂಡ ಸಹಕಾರ ಮಾಡಬೇಕು. ನಾವು ಕೇಳ್ತಾ ಇರೋದು ಇದು ನಮ್ಮ ಲಾಭಕ್ಕೆ ಕೇಳ್ತಾ ಇದ್ದೀವ? ಸಾರ್ವಜನಿಕರು, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ನೇ. ಸುಪ್ರೀಂ ಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಈ ರಸ್ತೆಗಳಲ್ಲಿ ಯಾವುದೂ ಅಡಚಣೆ ಇರಬಾರ್ದು ಅಂತ ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ನನಗೊಬ್ಬನಿಗೆ ಅಲ್ಲ, ಅಥವಾ ಬರೀ ಇವ್ರಿಗೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಮೇಲೆ ಅದು ದೇಶದ ಕಾನೂನು, ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಯಾರಾದರೂ ಇರಲಿ. ಈಗ ಅದು ನೋಡಿ, ಕೆಲವರು ಪಾಪ ID ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಕೆಲವರು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾವು ಎತ್ತಿ ಬಿಸಾಕಕ್ಕಾಗತ್ತಾ? ಯಾರಿಗೂ ಆ ರೀತಿ ಮಾಡೋದು ಬೇಡ. ನಾವೇನು ಹೇಳ್ತಾ ಇದ್ದೇವೆ, ಈ ಕೆಲವು ಮುಖ್ಯ ರಸ್ತೆಗಳು ಬಿಟ್ಟು ಬದಿಯಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಅವ್ರಿಗೆಲ್ಲ ಇದರಲ್ಲಿ ನೋಟಿಸ್ ಹೆಂಗೆ ಕೊಡ್ತೀರಾ ಇವ್ರೆ? ಏನಂತ ನೋಟಿಸ್ ಕೊಡ್ತೀರಾ? ನಾವು ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್ ಅಲ್ಲಿ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅದು ನಾನು ಮೊನ್ನೆ ಹೋದ್ವಾರನೂ ನಿಮ್ಗೆ ಹೇಳ್ದೆ, ಅದು 250 ರೂಪಾಯಿಯಿಂದ 10,000 1 ಲಕ್ಷವರೆಗೂ ಬೇಕಾದರೂ ದಂಡ ಹಾಕ್ಬೋದು. ಅದು ನಾನು ಡಿಸ್ಕ್ರಿಷನ್ ನಮ್ಮ ಲೋಕಲ್ ಆಫೀಸರ್ಸ್ಗೆ ಬಿಟ್ಟಿದ್ದೇವೆ. ಕೋಆಪರೇಷನ್ ಮಾಡಿದರೆ ನಾಮಿನಲ್ ಆಗಿ ಮಾಡಿ, ಕೋಆಪರೇಟ್ ಮಾಡಲಿಲ್ಲ ಅಂದರೆ ಸಿವಿಯರ್ ಪೆನಾಲ್ಟಿನೂ ಹಾಕಿ ಅಂತ ಹೇಳಿದ್ದೇನೆ. ಪ್ರತಿಯೊಂದು ನಾನು ಸಿಚುವೇಶನ್ ನೋಡಿಕೊಂಡು ಮಾಡಿ ಅಂತ ಹೇಳಿದ್ದೇನೆ. ಎಲ್ಲರೂ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನೋಡಿ, ಏನಾದರೂ ಒಂದು ಸುಧಾರಣೆ ಆಗಬೇಕು ಬೆಂಗಳೂರಿಗೆ. ಈಗ ನಿಮ್ಮ ಪ್ರಕಾರ ಸುಧಾರಣೆ ಆಗಬೇಕಾ ಬೇಡವಾ? ಅಲ್ಲ, ಒಂದು ನಿಮಿಷ ಮೇಡಮ್, ಲೆಟ್ ಅಸ್ ಅಡ್ರೆಸ್ ಒನ್ ಬೈ ಒನ್ ಇಶ್ಯೂ. ಲೆಟ್ ಅಸ್ ಕಮ್ ಟು ಸಮ್ ಕ್ಲಾರಿಟಿ. ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಗಬೇಕಾ ಬೇಡವಾ? ನಾನೇನು 100ಕ್ಕೆ 100 ಸಾಲ್ವ್ ಮಾಡೋಕ್ಕೂ ಕೇಳ್ತಾ ಇಲ್ಲ. ಕೆಲವು ರಸ್ತೆಗಳಲ್ಲಾದರೂ ಜನ ಓಡಾಡಂಗೆ ಬಿಡಬೇಕು. ಸರ್, ಇವಾಗ ವರ್ಷಕ್ಕೆ 300 ಜನ ಬರೀ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದ್ರೆ? ಹೇಳಿ ಸ್ವಲ್ಪ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದ ಸದಸ್ಯರು ರೋಡ್ ಮೇಲೆ ಅವರು ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತಲ್ಲಿ ನಡೆಯೋದಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಬಂದು ಗಾಡಿ ಯಾವುದೋ ಹಿಟ್ಟು ಆಗ್ತಾ ಇದೆ, ಸಾಯ್ತಾ ಇದ್ದಾರೆ. 300 ಜನ ಸಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದು ನ್ಯಾಯನಾ ಸ್ವಾಮಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಎಲ್ಲರೂ ಸಹಕಾರ ಕೊಡಬೇಕು. ಜೀವಕ್ಕಿಂತ ಮುಖ್ಯವಾಗಿರೋದು ಏನಿದೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎರಡನೇದು, ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ನಾವು ಎಲ್ಲರೂ ಜನನೂ ಕೂಡ ಕೈ ಜೋಡಿಸ್ಲಿಲ್ಲ ಅಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಹೊಡಿಯೋಕ್ಕಾಗುತ್ತಾ? ಸುಧಾರಣೆ ಮಾಡೋಕ್ಕಾಗುತ್ತಾ? ಎಲ್ಲರೂ ಸಹಕಾರ ಮಾಡಬೇಕು. ಯಾರೇ ಇರಲಿ, ಅಂಗಡಿಯವರು ಮುಂದಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ರೆ ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ವಾಲಂಟಿಯರ್ ಆಗಿ ನೀವು ತಕ್ಕೊಳ್ಳಿ. ನಾವು ಯಾರೂ ಬಂದು ನಿಮ್ಮದ ಅಂಗಡಿ ನೀವು ಮುಂದಕ್ಕೆ ಕಟ್ಕೊಂಡು ಬಂದಿರೋದನ್ನ ಎತ್ತಿ ಕಿತ್ತಾಕಬೇಕು ಮಾಡಬೇಕು ಅಂತಿಲ್ಲ. ದಯವಿಟ್ಟು ನೀವು ತಕ್ಕೊಳ್ಳಿ. ಈಗಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವಾಲಂಟಿಯರ್ ಆಗಿ ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ರೆ ದಯವಿಟ್ಟು ನೀವು ತೆಗೆದುಕೊಳ್ಳಿ. ಬಲವಂತವಾಗಿ ಅದನ್ನ ತೆರವು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಪ್ಲೀಸ್. ನೀವೇ ವಾಲಂಟಿಯರ್ ಆಗಿ ತಕ್ಕೊಳ್ಳಿ. ಯಾವುದು ಸರ್ಕಾರ ಯಾಕೆ ಬಂದು ಬಲವಂತವಾಗಿ ಮಾಡಬೇಕು? ನೀವು ಒತ್ತುವರಿ ಮಾಡ್ಕೊಂಡು ಬಂದಿದ್ದೀರಾ ಸಾರ್ವಜನಿಕರ ಜಾಗ, ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ. ಸಾರ್ವಜನಿಕರ ಜಾಗವನ್ನು ಯಾಕೆ ಒತ್ತುವರಿ ಮಾಡ್ತೀರಾ? ಸಾರ್ವಜನಿಕರಿಗೆ ಬಿಡಿ, ಅದು ಸಾರ್ವಜನಿಕರ ಆಸ್ತಿ ಅದು. ಹಾಗೇನೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪರೇಟ್ ಮಾಡಿ. ಬೆಂಗಳೂರು ಇಲ್ಲ ಅಂದರೆ ಸಮಸ್ಯೆಗಳು ಹೇಳೋದು ಮಾತ್ರ ನಮ್ಮ ಕೆಲಸ, ಪರಿಹಾರದಲ್ಲಿ ನಮ್ದು ಏನೂ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಪರಿಹಾರ ಮಾಡೋಕ್ಕಾಗುತ್ತಾ ಅಂತ ವಿಚಾರ ಮಾಡಿ ಅಷ್ಟೇ. ಮೇಡಮ್, ಅದರ್ ದೆನ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್ ಆಲ್ ಆರ್ ವೆಂಡಿಂಗ್ ಝೋನ್ಸ್. ಅದಕ್ಕಿಂತ ಏನ್ ಕ್ಲಾರಿಟಿ? 80% ಏರಿಯಾದಲ್ಲಿ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಒಳ್ಳೆ ಕಥೆ ಆಯ್ತು. ಓಕೆ, ನಾನು ಚೆಕ್ ಮಾಡ್ತೇನೆ. ಇನ್ನೂ ರಿವ್ಯೂ ಮಾಡೋಕ್ಕಾಗಿಲ್ಲ. ನಾನು ರಿವ್ಯೂ ಮಾಡ್ತೇನೆ. ಇನ್ನೂ ರಿವ್ಯೂ ಮಾಡಿಲ್ಲ, ಸುಮ್ಮನೆ ನಾನು ಒಪ್ಕೊಳ್ತಾ ಇದ್ದೀನಲ್ಲ, ಇನ್ನೂ ಆ ಸಬ್ಜೆಕ್ಟ್ ರಿವ್ಯೂ ಮಾಡಿಲ್ಲ ಅಂತ ನೀವು ಹೇಳಿದ್ದೀರಾ. ಟೇಕ್ ಇಟ್ ಆಸ್ ಅ ಫೀಡ್ಬ್ಯಾಕ್, ಐ ವಿಲ್ ಫಾಲೋ ಅಪ್. ಓಕೆ.
ಓಕೆ ಕಾಂಗ್ರೆಸ್ ಶಾಸಕರು ಮತ್ತು